ಬೆಂಗಳೂರಿನ ಸದಾಶಿವನಗರದಲ್ಲಿ ನೂತನವಾಗಿ ಇಂದು ಎಲೈಟ್ ದಂತ ಚಿಕಿತ್ಸಾಲಯ 2ನೇ ಶಾಖೆ ಆಸ್ಪತ್ರೆಯನ್ನು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಗೋವಿಂದ್ ಎಂ ಕಾರಜೋಳರವರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ರವರು, ಶ್ರೀ ಮಹಾಶ್ರೀ ಆನಂದ್ ಗುರೂಜಿರವರು ಹಾಗೂ ಶ್ರೀ ಸ್ವಾಮಿ ದ್ವಾರಕಾನಾಥ್ ಗುರೂಜಿರವರುಗಳು ದೀಪ ಬೆಳಗುವ ಮುಖೇನ ಶ್ರೀಮತಿ ಡಾಕ್ಟರ್ ರೂಪಾ ರಾಜೀವ್ ಮತ್ತು ಶ್ರೀಯುತ ಡಾಕ್ಟರ್ ಜಿತೇಂದ್ರ ರೇವಂಕರ್ ದಂಪತಿಗಳಿಗೆ ಶುಭ ಕೋರಿದರು. ದಂತ ಚಿಕಿತ್ಸಾಲಯ ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಶಾಸಕರಾದ ನಲ ನರೇಂದ್ರ ಬಾಬುರವರು, ಆರ್ಟಿ ನಗರ ಠಾಣೆಯ ಎಸಿಪಿ ಶ್ರೀಮತಿ ರೀನಾ ಸುವರ್ಣರವರು, ಬಿಎಂಟಿ ರಾಜೀವ್, ಟಿವಿ ಚಂದ್ರಶೇಖರಯ್ಯ, ಶಯ್ಯಾಂಚ್ ಮತ್ತು ದಂತಾಲಯದ ಸಿಬ್ಬಂದಿ ವರ್ಗ ಹಾಗೂ ಸ್ನೇಹಿತರು ಎಲೈಟ್ ದಂತ ಚಿಕಿತ್ಸಾಲಯ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಆಗಮಿಸಿದ ಗಣ್ಯರು ಆಸ್ಪತ್ರೆಯ ನಿರ್ದೇಶಕರಿಗೆ ಮತ್ತು ವೈದ್ಯರಿಗೆ ಶುಭ ಕೋರಿ ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಡೆಂಟಲ್ ಆಸ್ಪತ್ರೆಯ ಉದ್ಘಾಟನೆಯನ್ನು ಸಾಂಕೇತಿಕವಾಗಿ ನೆರವೇರಿಸಿದ್ವಿ, ಲೋಕಾರ್ಪಣೆಯನ್ನು ಮಾಡಿದ್ವಿ. ಡಾಕ್ಟರ್ ರೂಪಾ ರಾಜೀವ್ರವರು, ಡಾಕ್ಟರ್ ಜಿತೇಂದ್ರ ರೇವಂಕರ್ ಅವರು ಭಾಳ ಕಷ್ಟಪಟ್ಟು ಸುಸಜ್ಜಿತವಾದಂಥ ಆಸ್ಪತ್ರೆಯ ನಿರ್ಮಾಣವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೇ ಪರದೇಶಗಳಿಂದ ಅತ್ಯುತ್ತಮವಾದಂಥ ಇಕ್ವಿಪ್ಮೆಂಟ್ಗಳನ್ನು ಕೂಡ ತರಿಸಿದ್ದಾರೆ. ಅವರ ಸೇವೆ ಈ ನಾಡಿನ ಜನತೆಗೆ ಮುಟ್ಟಲಿ, ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಹೆಚ್ಚು ಹೆಚ್ಚು ರೋಗಿಗಳು ಬರ್ತಕ್ಕಂಥವ್ರಿಗೆ ಗುಣಮಟ್ಟದ ಟ್ರೀಟ್ಮೆಂಟನ್ನು ನೀಡಲಿ ಮತ್ತು ಜನರು ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಸಾಂಕೇತಿಕವಾಗಿ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ವಿ. ಭಗವಂತ ಅವ್ರಿಗೆ ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥಿಸ್ತಾರೆ. ಕೋವಿಡ್ ಮಹಾಮಾರಿ ಇಡೀ ಪ್ರಪಂಚದ ಸುಮಾರು 200 ದೇಶಗಳಲ್ಲಿ ಇವತ್ತು ತೊಂದರೆಯನ್ನು ಕೊಡ್ತಾ ಇದೆ. ಅದರಿಂದ ಜನ ಸ್ವಾಭಾವಿಕವಾಗಿ ಸಾವು ನೋವುಗಳನ್ನು ಕಂಡಿದ್ದಾರೆ, ರೋಗದಿಂದ ನರಳುತ್ತಾ ಇದ್ದಾರೆ. ಹೀಗಾಗಿ ಜನ ಭಯಭೀತರಾಗಿದ್ದಾರೆ. ಆದರೆ ಸಾರ್ವಜನಿಕರಲ್ಲಿ ನಮ್ಮ ವಿನಂತಿ ಏನಂದರೆ ಯಾರೂ ಕೂಡ ಭಯಭೀತರಾಗಬಾರ್ದು. ಸಾವಿನ ಪ್ರಮಾಣ ಭಾಳ ಕಡಿಮೆ ಇದೆ, ಗುಣಮುಖರಾಗ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಅವಿಗೆ ಈಡಾಗಿರ್ತಕ್ಕಂಥವ್ರು ಕೇವಲ ಕರೋನಾದಿಂದ ಒಂದೇ ಅಲ್ಲ, ಅವ್ರಿಗೆ ಇತರೆ ಕಾಯಿಲೆಗಳು, ಕೆಲವರಿಗೆ ಕ್ಯಾನ್ಸರ್ ಇರ್ಬೋದು, ಕೆಲವರು ಹೃದಯ ಕಾಯಿಲೆ ಇರ್ಬೋದು, ಕೆಲವರಿಗೆ ಡಯಾಬಿಟೀಸ್ ಇರ್ಬೋದು, ಇನ್ನೂ ಅನೇಕ ಕಾಯಿಲೆಗಳಿಂದ ಬಳಲ್ತಕ್ಕಂಥವ್ರಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ. ಮತ್ತು ವಯಸ್ಸಾದಂಥ ವಯೋವೃದ್ಧರಿಗೆ ಸ್ವಲ್ಪ ತೊಂದರೆ ಆಗಿದೆ. ಆದರೆ ಬೇರೆ ರೋಗಗಳಿಂದ ಸತ್ತಂಥವ್ರ ಸಂಖ್ಯೆನೇ ಜಾಸ್ತಿ ಹೊರತು ಕೊರೋನಾದಿಂದ ಸತ್ತಂಥವ್ರ ಸಂಖ್ಯೆ ಕಡಿಮೆ ಇದೆ. ಹೀಗಾಗಿ ಜನ ಭಯಭೀತರಾಗದೇ ಬೆಂಗಳೂರು ತೊರೆಯದೇ ತಮ್ಮ ಊರುಗಳಲ್ಲಿದ್ದು ಈ ಮಹಾಮಾರಿಯನ್ನು ಎದುರಿಸಬೇಕು. ಸರ್ಕಾರ ನಿಮ್ಮ ಜೊತೆಯಲ್ಲಿದೆ. ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಸರ್ಕಾರ ನಿಮ್ಮೊಂದಿಗಿದೆ. ಜನ ಭಯಭೀತರಾಗಬಾರ್ದು, ಬೆಂಗಳೂರು ತೊರಿಬಾರ್ದು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ. ನಾನು ಹೇಳೋದು ಯಾವುದೇ ಭಯ ಅಗತ್ಯ ಇಲ್ಲ. ಧರ್ಮವನ್ನು ಯಾರು ಕಾಪಾಡ್ತಾರೆ
ದೇವರು ಕಾಪಾಡ್ತಾನೆ. ಯಾರು ಅಧರ್ಮದಲ್ಲಿ ಹೋಗ್ತಾರೆ ಅಧರ್ಮವೇ ಅವರನ್ನು ತೆಗೆಯುತ್ತದೆ. ಇದು ಪ್ರಕೃತಿಯಿಂದ ಬಂದಿರತಕ್ಕಂಥ ಒಂದು ಕರೋನಾ ಕಾಯಿಲೆ ಅಲ್ಲ. ಇದು ದೇಶದಲ್ಲಿ ಮಾನವ ಸಂಕುಲಕ್ಕೆ ಒಂದು ರೋಗ ತಂದು ಅದನ್ನ ಸಂಪಾದನೆ ಮಾಡಬಹುದು ಅಂಥೇಳಿ ತಗೊಂಡ್ಬಂದಿರತಕ್ಕಂಥದ್ದು. ಇದಕ್ಕೆ ಮುಂದಿನ ದಿನಗಳಲ್ಲಿ ದೇವರೇ ಶಿಕ್ಷೆ ಕೊಡ್ತಾನೆ. ಇದರಿಂದೆಲ್ಲ ಯಾವ ಭೀತಿ ಏನು ಪಡಬೇಕಾಗಿಲ್ಲ. ಭಾರತ ದೇಶದ ಜನಸಂಖ್ಯೆಯನ್ನು ನೋಡಿ ಆಗಿರ್ತಕ್ಕಂಥ ಅನಾಹುತ ನೋಡಿದ್ರೆ ಏನೂ ಆಗೇ ಇಲ್ಲ. ಕೇವಲ ಒಂದು 50 ಲಕ್ಷ ಸಾಯಬೇಕಾಗಿರ್ತಕ್ಕಂಥದ್ದು. ಇದೇನೂ ಆಗಿಲ್ಲ ಅಂತಂದರೆ ಹೇಗಪ್ಪ ಅಂತಂದರೆ ಪ್ರಜಾಪಾಪಂ ರಾಜಪಾಪಂ ರಾಜಪಾಪಂ ಪುರೋಹಿತ ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಪ್ರಜೆಗಳು ನಾವು ಪಾಪ ಮಾಡಿದ್ರೆ ಆ ಪಾಪವನ್ನು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಹೊತ್ಕೋಬೇಕಾಗುತ್ತೆ. ಆ ಪಾಪದಿಂದ ರೋಗಗಳು ಬರ್ತವೆ. ಹೇಗೆ ಬರುತ್ತೆ? ವ್ಯಾಧಿ ರೂಪೇಣ ಸಂಸ್ಕೃತ ಅಂತ ಹೇಳಿದೆ. ಮನುಷ್ಯರಿಗೆ ಪಾಠ ಕಲಿಸ್ಬೇಕಾದ್ರೆ ವ್ಯಾಧಿ ಬಂದಾಗಲೇ ಅರ್ಥಕೊಳ್ಳೋದು. ವ್ಯಾಧಿ ರೂಪೇಣ ಸಂಸ್ಕೃತ ಅಂಥೇಳಿ ಚಂಡಿಕಾ ಪಾರಾಯಣದಲ್ಲಿ ಹೇಳಿದ್ದಾರೆ. ಅಂಥ ವ್ಯಾಧಿ ಬಂದಿದೆ. ಈ ವ್ಯಾಧಿಗೆ ಯಾರು ಹೆದರಬೇಕಾಗಿಲ್ಲ. ಬೆಳಗಾಗೆದ್ದು ಸೂರ್ಯ ಹುಟ್ಟಕ್ಕೆ ಮುಂಚೆಗೆದ್ದು ಸ್ವಲ್ಪ ಯೋಗಾಭ್ಯಾಸವನ್ನು ಮಾಡಿ ಧ್ಯಾನವನ್ನು ಮಾಡಿ ತಮ್ಮ ದೈನಂದಿನ ಕೆಲಸವನ್ನು ಮಾಡ್ತಾ ಇದ್ದರೆ ಇನ್ಯಾವ ಔಷಧಿ ಬೇಕಾಗಿಲ್ಲ. ಔಷಧಿನೂ ಇಲ್ಲ, ಔಷಧಿ ಬೇಕಾಗಿಲ್ಲ. ಭಯಭೀತಿಗೆ ಕಾರಣಗಳೇ ಇಲ್ಲ. ಇದು ನಮ್ಮ ನರೇಂದ್ರ ಬಾಬು ಹೋಗ್ತಾರೆ ಅಂತ ಕಾಣುತ್ತೆ. ಇದು ಓನ್ಲಿ ಕಮ್ಯುನಿಟಿ ಸ್ಪ್ರೆಡ್. ಇಟ್ ಇಸ್ ನಾಟ್ ವೈರಸ್. ಇಟ್ ಇಸ್ ನಾಟ್ ಗೋ ಟು ಅದರ್ಸ್. ಅದನ್ನು ನಾವು ಎಚ್ಚರದಿಂದ ಇರಬೇಕು. ಏನು ಯಡಿಯೂರಪ್ಪನವರಾಗಲಿ ಪ್ರಧಾನಮಂತ್ರಿ ಯಾಕೆ ಕಾನೂನು ಮಾಡಬೇಕು? ಅದಕ್ಕೆ ಏನು ಬೇಕಿಲ್ವಲ್ಲ. ನಾವ್ಯಾರು ಗುಂಪು ಸೇರೋದು ಬೇಡ, ನಾವ್ಯಾರು ಹೆಚ್ಚು ಓಡಾಡೋದು ಬೇಡ. ನಮ್ಮನ್ನು ನಾವೇ ಲಾಕ್ಡೌನ್ ಮಾಡ್ಕೋಬೇಕು. ಆ ಲಾಕ್ಡೌನ್ ಹೆಂಗಿರುತ್ತೆ ಅಂತಂದ್ರೆ ನೋಡಿ, ಇಲ್ಲ ಮಾಡೋಲ್ಲ. ಇಡೀ ರಾಷ್ಟ್ರದಲ್ಲಿ ನೀವು ನೋಡಿದಾಗ ಚಾತುರ್ಮಾಸ ನಿನ್ನೆಯಿಂದ ಆರಾಮಾಗಿ ವ್ಯಾಸಪೌರ್ಣಮಿ ಎಲ್ಲಿ ಸನ್ಯಾಸಿಗಳು ಪೀಠಾಧಿಪತಿಗಳು ಮೇಲಾಗಿ ಎಲ್ಲಕ್ಕಿಂತ ಉತ್ತುಂಗದ ಸ್ಥಾನದತಕ್ಕಂಥ ಶಾರದಾ ಪೀಠದ ಗುರುಗಳು 4 ತಿಂಗಳು ಎಲ್ಲೂ ಹೋಗಲ್ಲ. ಅದು ಲಾಕ್ಡೌನ್ ಅಲ್ವೇ? ಅದು ಯಾಕೆ ಹೋಗಲ್ಲ? ಎಲ್ಲೂ ಹೋಗಬಾರ್ದು, ತಪಸ್ಸನ್ನು ಮಾಡಬೇಕು, ಲೋಕ ಕಲ್ಯಾಣವಾಗಬೇಕು ಅಂಥೇಳಿ ನಮ್ಮ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡು ಕೆಲಸ ಮಾಡಿದ್ರೆ ಸರ್ಕಾರದ ಸಹಕಾರ ಕೊಟ್ಟರೆ ಖಂಡಿತವಾಗ್ಲೂ ಇದು ಘೋರ ದುರಂತ ತಪ್ಪಿಸ್ಬೋದು. ಸರ್ಕಾರಕ್ಕೆ ಒಳ್ಳೆಯದು ತಂದುಕೊಡ್ಬೋದು, ದಂಡ ಸುಖ ಆಗಿರ್ಬೋದು ಅಂಥೇಳಿ ಆ ದೇವರು ಪ್ರಾರ್ಥನೆ ಮಾಡೋಣ. ಕರೋನಾ ವ್ಯಾಧಿ ಬೇಗ ಹೋಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸುಖ ಜೀವನ ಆಯುಸ್ಸು ಆರೋಗ್ಯ ಕೊಟ್ಟು ಪರಮಾತ್ಮ ಕಾಪಾಡಲಿ, ದತ್ತದೇವರು ಸುಖವಾಗಿಟ್ರಿ ಅಂತೇಳಿ. ಕರೋನಾ ಆಗಿದೆ ದೊಡ್ಡ ಕಾಯಿಲೆ, ದಂತ ಕಾಯಿಲೆನೇ. ಯಾವ ನೋವು ಬೇಕಾದ್ರೆ ತಡಿಬೋದು. ಹಲ್ಲು ನೋವು ಬಂದು ಯಾಕೆ ತಡ್ಕೊಳಕ್ಕಾಗಲೇ ಇಲ್ಲ. ಆದರೆ ನಾನು ಈಗ ನಾನು ಹೇಳಿದ್ದೇನೆ, ದಂತ ಚಿಕಿತ್ಸಾಲಯ ಎಲ್ಲ ಕಡೆ ಓಪನ್ ಮಾಡ್ತಾರೆ. ಆದರೆ ವಿಭಿನ್ನವಾಗಿ ಇದು ಚಿಕಿತ್ಸಾಲಯ ಎಷ್ಟು ಸುಂದರವಾಗಿದೆಯೋ ಆ ಮಕ್ಕಳು ಮಾಡೋರು ಸುಂದರವಾಗಿದ್ದಾರೆ. ಇಲ್ಲಿ ಬಂದವರು ದಂತ ಚಿಕಿತ್ಸೆ ತಗೊಂಡು ಸುಂದರವಾಗಿ ವಾಪಸ್ ಹೋಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರೋನಾ ಇರಲಿ, ಕರೋನದ ವಿಚಾರವನ್ನು ಯಾರು ಮಾಡಿದ್ದಲ್ಲ. ಮಾನವ ಧರ್ಮದಲ್ಲಿ ಅಧರ್ಮವನ್ನು ಸಮತೋಲನ ಮಾಡೋಕ್ಕೆ ಪರಮಾತ್ಮನೇ ಮಾಡತಕ್ಕಂಥದ್ದು. ಇದಕ್ಕೆ ಯಾವ ವೈದ್ಯರು ಔಷಧಿ ಹುಡುಕಿಲ್ಲ, ಹುಡುಕಕ್ಕಾಗೋದು ಇಲ್ಲ. ಯಾವುದು ಬಂದಿದೆಯೋ ಸುಮಾರು ಸೆಪ್ಟೆಂಬರ್ 20ನೇ ತಾರೀಕು ಮೇಲೆ ನವಂಬರ್ 20ನೇ ತಾರೀಕೊಳಗೆ ಕಡಿಮೆ ಆಗ್ತಾ ಬಂದು ದೇಶ ಒಳ್ಳೆಯ ಪಥ ನಡೆಯುತ್ತೆ ಅಂತೇಳಿ ಮಾತು ಕೂತೆ. ದಂತದ ವಿಶೇಷವಾಗಿರ್ತಕ್ಕಂಥ ವೈದ್ಯಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ನವೀಕರಿಸಿ ಇವತ್ತಿನ ಕಾಲಯುಗಕ್ಕೆ ಬೇಕಾದಂಥ ವ್ಯಕ್ತಿಗಳಿಗೆ ತನ್ನೊಳಗಿರ್ತಕ್ಕಂಥ ಅಸಮಾಧಾನ ಸನ್ನಿವೇಶಗಳು, ಹೃದಯ ಕಾಯಿಲೆ ಇರಲಿ, ಸಕ್ಕರೆ ಅಂಶ ಇರಲಿ, ಅಥವಾ ನರನಾಡಿಗಳಿಂದ ಬರ್ತಕ್ಕಂಥ ಯಾವುದೇ ಸಮಸ್ಯೆ ಇರಲಿ, ಇವತ್ತಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಅಥವಾ ಇವತ್ತಿನ ಒಂದು ಸಂಸ್ಥೆ ಅಂದರೆ ಆಹಾರ ಪದ್ಧತಿಗಳಾಗ್ತಿರ್ತಕ್ಕಂಥ ವ್ಯತ್ಯಾಸ ಅಥವಾ ವ್ಯಕ್ತಿ ತಾನಿರ್ತಕ್ಕಂಥ ಪರಿಸ್ಥಿತಿಗೆ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳಿಗೆ ದೇಹದ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಅದರಲ್ಲೂ ಪ್ರಧಾನವಾಗಿ ಕಾಣುವಂತಹದ್ದು ಮುಖಲಕ್ಷಣ. ಆ ಮುಖಲಕ್ಷಣಕ್ಕೂ ಸಂಬಂಧಪಟ್ಟಂಗೆ ತಿನ್ನುವಂಥ ಅನ್ನ ಆಹಾರ ಪದ್ಧತಿ ಸರಿಯಾಗಿ ಪಚನವಾಗಬೇಕಾದ್ರೆ ಅದನ್ನು ಪಚನ ಮಾಡತಕ್ಕಂಥ ಶಕ್ತಿ ದಂತಗಳಿಗಿರಬೇಕು. ಆ ದಂತಗಳಿಗೆ ಶಕ್ತಿ ಬರಬೇಕಾದ್ರೆ ಬಹುಶಃ ಒಮ್ಮೆ ಇಲ್ಲಿ ಬರಲೇಬೇಕು. ಯಾಕೆಂದರೆ ಇವತ್ತಿನ ಆಹಾರ ಪದ್ಧತಿ ಆಗಿದೆ. ಯಾಕೆಂದರೆ ಸಾಕಷ್ಟು ರಾಸಾಯನಿಕ ಪದಾರ್ಥಗಳನ್ನು ನಾವು ಆಹಾರ ರೂಪದಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಸರಿಯಾಗಿ ಪಚನ ಶಕ್ತಿ ಇಲ್ಲದ ರೋಗ ರುಜಿನಗಳಿಗೆ ನಾವು ಕಾರಣೀಭೂತರಾಗ್ತಾ ಇದ್ದೀವಿ.
ಇದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ಟೆಕ್ನಾಲಜಿನ ಅಂದರೆ ಏನೆಲ್ಲ ಇದೆ ವಿದ್ವಾನ್ ಸರ್ವತ್ರ ಪೂಜ್ಯತೆ, ಅಂತಹ ಒಂದು ವಿದ್ವತ್ತನ್ನು ಸಂಪಾದನೆ ಮಾಡಿ ಅಂತಹ ಒಂದು ವಿದ್ಯೆಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರರಾಗಿರ್ತಕ್ಕಂಥ ಈ ದಂಪತಿಗಳು ಜೊತೆಗೆ ವಿಶೇಷವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬರ್ತಕ್ಕಂತಹವರೆಗೂ ಸಹಿತ ಇದು ವೈದ್ಯಕೀಯವಲ್ಲ, ಇದು ಒಂದು ಬಾಂಧವ್ಯದ ಒಂದು ನೆಲೆ ಅಂತ ಹೇಳಿ ಈ ಒಂದು ಆಸ್ಥಾನವನ್ನು ಬಹಳ ಸುರಕ್ಷಿತವಾಗಿ ಮಾಡಿದ್ದಾರೆ. ಸುಸಜ್ಜಿತವಾಗಿದೆ. ನೂತನವಾದಂತಹ ವಿಶೇಷವಾಗಿರ್ತಕ್ಕಂಥ ಟೆಕ್ನಾಲಜಿಯಲ್ಲಿ ದಂತಗಳಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ಇಲ್ಲಿ ನಡೆಸ್ತಿದ್ದಾರೆ. ಈ ಚಿಕಿತ್ಸೆಯ ಇವತ್ತಿನ ಪ್ರಾರಂಭೋತ್ಸವಕ್ಕೆ ನಾನು ಬಂದಿದ್ದೇನೆ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ ಕಾರಜೋಳರವರು, ಡಿ ಕೆ ಶಿವಕುಮಾರ್ ಅವರು ಹಾಗೂ ಇನ್ನೂ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಎಲ್ಲರ ಉದ್ದೇಶ ಒಂದೇ, ನಮ್ಮ ಭಾರತೀಯ ಸಂಸ್ಕೃತಿ ಜೊತೆಗೆ ಪ್ರತಿಯೊಬ್ಬರಿಗೂ ಸಹಿತ ಒಳ್ಳೆ ಆರೋಗ್ಯ ಬೇಕಾದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತವಾದಂಥ ವೈದ್ಯಕೀಯ ಚಿಕಿತ್ಸೆ ಸಹಿತ ಅರ್ಥಗರ್ಭಿತವಾಗಿರಬೇಕು. ಅಂತಹ ನಿಟ್ಟಿನಲ್ಲಿ ಇಲ್ಲಿನ ವೈದ್ಯರು ಭಾಳಷ್ಟು ನಿಪುಣರಾಗಿದ್ದು ಹೆಚ್ಚಿನ ಜವಾಬ್ದಾರಿ ವಹಿಸಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಿ. ಜಿತೇಂದ್ರ ರೂಪಾರವರ ಈ ಒಂದು ಮಹಾಕಾಯಕ ಇದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ಕಾಲಘಟ್ಟಕ್ಕೆ ಸೂಕ್ತವಾದಂಥ ವೈದ್ಯಕೀಯ ಇಲ್ಲಿ ನಡೀತಿದೆ. ಈ ದಂತ ಚಿಕಿತ್ಸಾಲಯ ನಿಜಕ್ಕೂ ಪ್ರತಿಯೊಬ್ಬರಿಗೂ ಅರ್ಥಗರ್ಭಿತವಾಗಿ ಅವರ ಆರೋಗ್ಯ ವೃದ್ಧಿಗಾಗಿ ದಂತಗಳಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಾದರೂ ಸೂಕ್ತ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಇವರ ಈ ಪ್ರಯತ್ನ ಇದು ಶ್ಲಾಘನೀಯ. ಇನ್ನು ಕೋವಿಡ್-19 ಈ ಕೊರೋನಾ ಮಹಾಮಾರಿ ಕಾಯಿಲೆ ಈಗಾಗಲೇ ಸಾಕಷ್ಟು ಜನ ಇಂದು ಚಲಿತರಾಗಿದ್ದಾರೆ, ಭಯಪಡುತ್ತಿದ್ದಾರೆ. ಒಂದಷ್ಟು ಜನ ಒಂದಷ್ಟು ಮಾನಸಿಕವಾಗಿ ಅಸ್ವಸ್ಥರಾಗ್ತಿದ್ದಾರೆ. ಯಾರೂ ಭಯಪಡಬೇಕಾದ್ದಿಲ್ಲ. ಕಾಲಕ್ಕೆ ಬಂದೊದಗುವಂತಹ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ಕೊಡುವವನು ಭಗವಂತ. ಮೇಲೊಬ್ಬ ಇದ್ದಾನೆ, ಭಗವಂತನ ನಂಬೋಣ, ಜವಾಬ್ದಾರಿಯಿಂದ ಇರೋಣ. ಸಾಧ್ಯವಾದಷ್ಟು ಮಾಸ್ಕು, ಸ್ಯಾನಿಟೈಸರ್ಸ್ ಆಗಲಿ ಮತ್ತು ಅಂತರವನ್ನು ಕಾಯ್ದುಕೊಳ್ಳೋಣ. ಇದಿಷ್ಟಿದ್ರೆ ಎಲ್ಲ ಸುಭಿಕ್ಷೆ. ಒಳ್ಳೆಯದಾಗಲಿ. ಮಡ್ಸೊಮ್ಮೆ ಎಲೈಟ್ ಈ ಒಂದು ಡೆಂಟಲ್ ಕ್ಲಿನಿಕ್ ಯಶಸ್ವಿಯಾಗಲಿ, ಜನಗಳಿಗೆ ಸೇವೆಯನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ, ಶುಭವಾಗಲಿ ಅಂತ ಆಶಿಸಬೇಕು. ಡಾಕ್ಟರ್ ಜಿತೇಂದ್ರರವರ ಕ್ಲಿನಿಕ್ ಒಂದು ರೀತಿಯಾಗಿ ನಮ್ಮ ಕುಟುಂಬದ ಕ್ಲಿನಿಕ್. 2.5 ದಶಕಗಳಿಗೂ ಹೆಚ್ಚಿನ ನಿಕಟವಾದ ಸಂಪರ್ಕ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಮನುಷ್ಯನಲ್ಲಿ ಬಹಳ ಪ್ರೆಷಿಯಸ್ ಅಂತ ಹೇಳಿದ್ರೆ ಲಿವಿಂಗ್ ಡೈಮಂಡ್ ಅಂದರೆ ದಟ್ ಈಸ್ ದಂತಪಂಕ್ತಿ ಅಥವಾ ಈ ಒಂದು ಏನು ಹಲ್ಲಿನ ಆ ಒಂದು ದಂತಪಂಕ್ತಿ, ಆ ಒಂದು ಇದನ್ನು ಕಾಪಾಡುವ ದಿಕ್ಕಿನಲ್ಲಿ ಅವ್ರು ಕೊಡ್ತಕ್ಕಂಥ ಸಜೆಷನ್ಸು ಮತ್ತು ಇಟ್ ಟಚಸ್ ಅವರ್ ಹಾರ್ಟ್. ಟ್ರೀಟ್ಮೆಂಟ್ ಈಸ್ ಸಮಥಿಂಗ್ ಬಹಳಷ್ಟು ಒಂದು ರೀತಿಯಾಗಿ ಒಂದು ಆತ್ಮೀಯತೆ ಇದೆ. ಜೊತೆಲಿ ಅವ್ರ ಕುಟುಂಬವೇ ಒಂದು ರೀತಿಯಾಗಿ ಸೇವೆಯಲ್ಲಿ ಬಹಳ ಅಪರೂಪದ ವೈದ್ಯರು ಡಾಕ್ಟರ್ ಜಿತೇಂದ್ರ ಅವರು ಮತ್ತು ಅವರ ಶ್ರೀಮತಿಯವರು. ಅದರಿಂದ ನಾನು ಈ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಇಂಥ ಒಂದು ಒಳ್ಳೆ ಸ್ಥಾಪನೆ ಮಾಡಿರುವಂಥ ಡಾಕ್ಟರ್ಸ್ ಇಬ್ರಿಗೂ ಮೈ ಬೆಸ್ಟ್ ವಿಶಸ್ ಹೇಳ್ತೀನಿ. ಆ್ಯಂಡ್ ಇದೇ ಥರ ಒಂದಷ್ಟು ಸರ್ವಿಸಸ್ ಮಾಡಿ ನಮ್ಮ ಸಮಾಜಕ್ಕೆ ಇನ್ನೂ ಒಳ್ಳೆ ಅಂತ ಡಾಕ್ಟರ್ಸ್ ಬರಬೇಕು ಮತ್ತು ಅವ್ರ ಸೇವೆ ಸಲ್ಲಿಸಬೇಕು ಯಾವಾಗಲೂ. ಅವ್ರಿಗೆ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ವಿಶ್ ಯು ಗ್ರೇಟ್ ಸಕ್ಸಸ್ ಈ ಕ್ಲಿನಿಕ್ ಮೂಲಕ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಡಾಕ್ಟರ್ ರೂಪಾ ರಾಜೀವ್ ಮತ್ತು ಡಾಕ್ಟರ್ ಜಿತೇಂದ್ರ ರೇವಂಕರ್ ಅವರು ಮಾತನಾಡಿ, I am very glad today that dignitaries like our Deputy CM Govind Karjol ji, our ex-Deputy CM Parmeshwar ji, and the very renowned Anand Guruji and the very renowned Dwarkanath Guruji have graced the occasion of our clinic opening today, Elite Dental Sadashivnagar, with all their blessings and all the blessings of our relatives and our friends and our well-wishers and patients. I'm just hoping that this new venture of ours in Sadashivnagar, Elite Dental Sadashivnagar, takes off very well. Even in this Corona era, we hope to serve our patients to the best of our ability. Thank you. I am Dr. Jitendra. I am having my first practice in Basweshwar Nagar for the past 21 years since 1999. And I have passed out in the year 1993 from Dharwad University. And I am having more than 2.5 decades of experience in dentistry. Hello everyone, my name is Dr. Rupa. I'm a dentist by profession. Dentistry is my passion at the Helbodo. I would say that is the first difference between us and other dentists, because for me, this is not just my profession, it is my passion. I enjoy the work.